ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ. ನಮ್ದು ಇದೇ ಊರು ಗದಗ್. ನಂದು BCom ಕಂಪ್ಲೀಟ್ ಆಗಿ ಫ್ಯಾಷನ್ ಡಿಸೈನರ್ ಕಂಪ್ಲೀಟ್ ಮಾಡಿದ್ದೀನಿ. ನನ್ಗಿರೋ ಪ್ರಾಬ್ಲಮ್ ಅಂದರೆ ಕಿವಿ ನೋವು, ಕಿವಿ ಸೋರೋದು. ಅಂದರೆ ಚಿಕ್ಕ ವಯಸ್ಸಿಂದನೂ ಕಿವಿ ಸೋರ್ತಿತ್ತು. ಎಲ್ಲರೂ ಹೇಳ್ತಿದ್ರು ಥಂಡಿಗೆ ಹಂಗಾಗೋದು ಸಹಜ ಅಂತ. ಎಲ್ಲ ಹಾಸ್ಪಿಟಲ್ಗೂ ತೋರಿಸಿದ್ವಿ, ಟ್ಯಾಬ್ಲೆಟ್ ಕೊಡ್ತಿದ್ರು. ಆ ಕ್ಷಣಕ್ಕೆ ಮಾತ್ರ ಕಡಿಮೆ ಆಕಿತ್ತು, ಮತ್ತೆ ಥಂಡಿ ಬಂದರೆ ಮತ್ತೆ ಸ್ಟಾರ್ಟ್ ಆಕಿತ್ತು. ಹಾಗಾಗಿ ಹೋಗ್ಲು ಬಿಡ ಅಂತ ಟ್ಯಾಬ್ಲೆಟ್ ತೊಗೊಂಡು ಕಡಿಮೆ ಮಾಡಿ ಇಲ್ಲಿ 25 ವರ್ಷನೂ ಜಗ್ತಾನೆ ಬಂದ್ವಿ ಥಂಡಿ ಕಾಲಿಗೆ. ಒಂದ್ಸತಿ ದೊಡ್ಡ ಹಾಸ್ಪಿಟಲಿಗೆ, ಸಣ್ಣ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಹೋದ್ವಿ. ಸೇಮ್ ಅವರು ಕೂಡ ಟ್ಯಾಬ್ಲೆಟ್ ಕೊಡ್ತಿದ್ರು, ಡ್ರಾಪ್ ಕೊಡ್ತಿದ್ರು, ಕಡಿಮೆ ಆಗ್ತಿತ್ತು ಆ ಟೈಮಿಗೆ ಮಾತ್ರ. ಆದರೆ ಈ ವರ್ಷ ಮಾತ್ರ ಬೆಳಗ್ಗೆ ಜನವರಿ ಸ್ಟಾರ್ಟಿಂಗ ನಂಗೆ ಸ್ಟಾರ್ಟ್ ಆಗ್ಬಿಡ್ತು. ತುಂಬಾ ಪೇನ್ ಸ್ಟಾರ್ಟ್ ಆಗ್ಬಿಡ್ತು. ಈ ಸರ್ತಿ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಅಂತಂದು ಹೋದ್ವಿ. ಅವರು ಕೂಡ 15 ಡೇಸ್ ಟ್ಯಾಬ್ಲೆಟ್ ಡ್ರಾಪ್ ಕೊಟ್ರು. ಅದನ್ನು ಕೂಡ ಅಷ್ಟಕ್ಕೆ ಕಡಿಮೆ ಆಯಿತು. ಇದು 15 ಡೇಸ್ ಟ್ಯಾಬ್ಲೆಟ್ ತೊಗೊಂಡು ಬರ್ರಿ, ಆಮೇಲೆ ನೋಡೋಣ ಅಂತಂದ್ರು. ಆದರೆ ಕಡಿಮೆ ಆಯಿತು ಆ ಕ್ಷಣಕ್ಕೆ ಮಾತ್ರ. 1-2 ದಿನ ಬಿಟ್ಟು ಮತ್ತೆ ಹಾಸ್ಪಿಟಲಿಗೂ ಹೋದರೆ ಇಲ್ಲ, ಆಪ್ರೇಷನ್ ಮಾಡಲೇಬೇಕು ಅಂತ. ಎಡಗಿವಿ ಮಾತ್ರ ನನಗೆ ಸೋರ್ತಿತ್ತು. ಅದು ಹಾಸ್ಪಿಟಲ್ಗೆ ಹೋಗೋಕ್ಕೂ ಮುಂಚೆ ಎಡಗಿವಿ ಮಾತ್ರ ಸೋರ್ತಿತ್ತು. ಆ ಬಲಗಿವಿನೂ ಸ್ಟಾರ್ಟ್ ಆಗ್ಬಿಡ್ತು ನನಗೆ ಆ ಟ್ಯಾಬ್ಲೆಟ್ ಅವು ತೊಗೊಳೋಕ್ಕಿಂತ. ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಹೇಳಿದ್ವಿ, ಇಲ್ರಿ ಇದನ್ನೂ ಸ್ಟಾರ್ಟ್ ಆಯಿತು ಅಂತಂದು. ಎಕ್ಸ್ರೇ ಮಾಡಿ ನೋಡಿದ್ರು, 2 ಕಿವಿಲೂ ಹೋಲ್ ಆಗಿದ್ದಾವೆ. ಎಡಗಿವಿ ಮಾತ್ರ ಆಪ್ರೇಷನಿಂದ ರಿಕವರ್ ಆಗೋದೇ ಇಲ್ಲ, ಅದನ್ನು ಮಾತ್ರ ಮಾಡಿಸ್ಲೇಬೇಕು ಅಂತ ಹೇಳಿದರು. ಆದರೆ ಬಲಗಿವಿ ಮಾತ್ರ ಟ್ಯಾಬ್ಲೆಟಿಂದ ಕಡಿಮೆ ಆಯಿತು. ಅದಿನ್ನೂ ಇವಾಗ ಸ್ಟಾರ್ಟಿಂಗ್ ಐತಿ, ಸಣ್ಣ ಹೋಲು ಮುಚ್ಚಿರ್ಬೋದು ಅಂತ ಅಂದ್ಕೊಂಡೆ. ಆದರೆ ಅದು ನೋವು ಆಯಿತು, ಆದರೆ ಟ್ಯಾಬ್ಲೆಟಿಂದ ನನಗೇನು ಸರಿ ಹೋಗಲಿಲ್ಲ. ಆಮೇಲೆ 15 ಡೇಸ್ ಆವು ಟ್ಯಾಬ್ಲೆಟ್ ಎಲ್ಲ ಕಡಿಮೆ ಆದಮೇಲೆ ಆಪ್ರೇಷನ್ ಅಂತ ಹೇಳಿದರು. ಎಷ್ಟಾಯಿತು ಅದೆಲ್ಲ ಕೇಳ್ಕೊಂಬಂದು ಸುಮ್ಮನೆ ಇದ್ದೆ. ನಾನು ಆಪ್ರೇಷನ್ ಮಾತ್ರ ನಾನು ಮಾಡಿಸೋದೇ ಇಲ್ಲ ಅಂತ ಮನೇಲಿ ಹಠ ಮಾಡಿ ಕೂತಿದ್ದೆ. ಅವು ಟ್ಯಾಬ್ಲೆಟ್ ಖಾಲಿ ಆಗೋದ್ರೊಳಗೆ ನನಗೆ ಹಿಂಗೆ ಗೊತ್ತಾಯಿತು ಮೆಡಿಟೇಷನ್ ಐತಿ ಅಂತ. ಹೋದೆ ನಾನು. ಅಂದರೆ ನಮ್ಮ ಮನೆ ಹತ್ರನೇ ಬಂದಿದ್ರು, ನಮ್ಮ ರಿಲೇಷನ್ ಮನೆಯೊಳಗನೆ ಸ್ಟಾರ್ಟ್ ಮಾಡ್ತೀವಿ, ಹಿಂಗೆ ಬಾ ಅಂತಂದ್ರು. ಸರಿ ಆಯಿತು ನೋಡೋಣ ಅಂತ ಹೋದೆ. ನಾನು ಅಂದ್ಕೊಂಡಿದ್ದೆ ಮೆಡಿಟೇಷನಿಂದ ಬರೀ ಮಂಡಿ ನೋವು, ಆ ನೋವು, ಸಣ್ಣ ಪೇನ್ಸ್ ಇರೋ ಮಾತ್ರ ಕಡಿಮೆ ಆಗ್ತಾವು ಅಂತ ನನ್ನ ಅನಿಸಿಕೆ. ಆದರೆ ನಾನೇ ಹೋಗಿ ನನ್ನ ಅನುಭವ ಒಳಗನೆ ನನಗೆ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನಾಯ್ತಂದರೆ ಮೆಡಿಟೇಷನಿಂದ ನಾನು ಕರೆದಾಗ ನಾನು ಹೋದೆ. ಫಸ್ಟ್ ಅಲ್ಲಿ ಹೋದ ದಿನನೇ ಅಲ್ಲಿ ಬೇರೆಯವ್ರ ಮಾತಿಂದ ಕೇಳಿದ್ರೇ ನನಗೆ 50% ನನಗೆ ನಂಬಿಕೆನೇ ಬಂದುಬಿಡ್ತು. ಕಡಿಮೆ ಆಗ್ಬೋದೇನೋ ಅಂತ ನಾನು ಮಾಡಿ ನೋಡೋಣ ಅಂತ 41 ದಿನ ಮಾಡಿದೆ. ಆ 41 ದಿನ ಸ್ಟಾರ್ಟ್ ಮಾಡಿದ್ರೊಳಗೆ 15 ಡೇಸಲ್ಲಿ ಈ ಕಿವಿದು ಏನು ಪ್ರಾಬ್ಲಮ್ ಬರಲಿಲ್ಲ. 15 ಡೇಸಲ್ಲಿ ಬಲಗಿವಿದು ಸಣ್ಣ ಹೋಲ್ ಇದ್ದಿದ್ದು ಪೂರ್ತಿ ಮುಚ್ಚೋಯ್ತಂತೆ. ಒಂದು ಟ್ಯಾಬ್ಲೆಟ್ ಕೂಡ ನಾನು ತಗೊಳ್ಳಿಲ್ಲ. ಆದರೆ 41 ದಿನ ಕಂಪ್ಲೀಟ್ ಆಗ್ತಾ ಬಂತು. ಈ ಎಡಗಿವಿ ಮಾತ್ರ ಫುಲ್ ಪೇನ್ ಕೊಡುತ್ತಾ ಬಂತು. ಹಲ್ಲು ನೋವು, ಆಮೇಲೆ ಫುಲ್ ಇಲ್ಲೆಲ್ಲ ಬಾದ್ಕೊಂಡು ಊಟ ಮಾಡೋದಕ್ಕೂ ನನಗೆ ಕಷ್ಟ ಆಗ್ಬಿಡ್ತು. ಮನೇಲಿ ಹೇಳಿದ್ರು, ಮೆಡಿಟೇಷನ್ ಬೇಡ, ಬಾ ಹೋಗೇ ಬಿಡೋಣ ಹಾಸ್ಪಿಟಲಿಗೆ, ನಿನ್ನ ಮುಖ ನೋಡೋಕ್ಕಾಗೋಲ್ದು, ಹಾಗೆ ಹಿಂಗೆ ಅಂತ. ಬೇಡ, ಮುಗಿಯಕ್ಕೆ ಬಂದೈತಿ. ನನಗೆ ಹೇಳಿದರು ಮುಗಿಯೋ ಟೈಮಿಗೆ ಪೇನ್ ಜಾಸ್ತಿ ಆಗಿ ಕಡಿಮೆ ಆಗುತ್ತೆ ಅಂತ, ಕಡಿಮೆ ಆಗೋ ಟೈಮಲ್ಲಿ ಕಡಿಮೆ ಆಗುತ್ತೆ ಅಂತ. ನಾನು ಅದೇ ನಂಬಿಕೆಯಿಂದ ಯಾವ ಹಾಸ್ಪಿಟಲ್ಗೂ ಬೇಡ, ನಾನು 41 ದಿನ ಕಂಪ್ಲೀಟ್ ಆಗಲಿ ನೋಡೋಣ ಅಂತಂದೆ. 41ನೇ ದಿನದ ಹಿಂದಿನ ದಿನ, 40ನೇ ದಿನದ ದಿನ ನನ್ನ ಕಿವಿಯೊಳಗಿದ್ದಿದ್ದು ಪೂರ್ತಿ ಏನು ಡಸ್ಟ್ ಎಲ್ಲ ಕ್ಲಿಯರಾಗಿ ಹೊರಗಡೆ ಬಂತು. 41ನೇ ದಿನಕ್ಕೆ ನಾನು ಹೋಗಿ ಅಲ್ಲಿ ಕೂಡ ಹೇಳ್ಕೊಂಡೆ ನಾನು ಹಿಂಗಾಯ್ತು ಅಂತಂದ್ರೆ. ಅವತ್ತಿಂದ ಇಲ್ಲಿವರೆಗೂ ನಾನು ಕಿವಿ ಸೋರೋದು ಒಟ್ಟೇ ಇಲ್ಲ. ಒಂದು ಹನಿ ಡ್ರಾಪು ಕೂಡ ನನ್ನ ಕಿವಿಯಿಂದ ಬಂದಿಲ್ಲ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮೆಡಿಟೇಷನ್ ನನಗೆ ಇಂಟ್ರಡ್ಯೂಸ್ ಮಾಡಿಸಿದ್ದು ವಿದ್ಯಾರಾಣಿ ಮೇಡಮ್, ನೇತ್ರಾ ಮೇಡಮ್, ನಮ್ಮನೆ ಕಡೆ ನನಗೆ ಪರಿಚಯ ಮಾಡಿಸಿದಂಥ ನಮ್ಮ ರಿಲೇಷನ್ನವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಮಾತ್ರೆನೂ ಕೂಡ ನಾನು ತೊಗೊತಿಲ್ಲ ಇವಾಗ. ಅಂದರೆ ಎಲ್ಲ ಪೇನ್ಸ್ ಕಡಿಮೆ ಆಗುತ್ತೆ ಅನ್ನೋದು ಬರೀ ನಾನು ಕೇಳಿದ್ದೆ. ನನ್ನ ಇದ್ರೊಳಗನೆ ನನಗೆ ಗೆಲುವು ಸಿಕ್ಕೈತಿ ಅಂತ ನಾನು ಖುಷಿ ಪಡ್ತೀನಿ ಅಷ್ಟೇ. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಜಗ್ಗು ಕಷ್ಟ ಆಯಿತು ನನಗೆ. ಫುಲ್ 10 ನಿಮಿಷ ಕೂಡೋದಕ್ಕೂ ಆಗಲಿಲ್ಲ ಮೆಡಿಟೇಷನ್. ಆದರೆ ಬರ್ತಾ 15 ಮಿನಿಟ್ಸ್ ಕೂತೆ.
ಆಮೇಲೆ 15 ಮಿನಿಟ್ಸ್ ಒಂದು ಕಿವಿದು ಮಾತ್ರ ಕಡಿಮೆ ಆಗ್ತಾ ಬಂತು. ಇನ್ನೂ ಹೆಚ್ಚಿಗೆ ಮಾಡಿದ್ರು ಇನ್ನೂ ಕಡಿಮೆ ಆಗ್ಬೋದಲ್ಲ ಅನ್ನೋ ನಂಬಿಕೆ ಮೇಲೆ ನಾನು ಮಾಡ್ತಾ ಹೋದೆ 25 ಮಿನಿಟ್ಸ್. ಆದರೆ ಇವಾಗ 45-50 ಮಿನಿಟ್ಸ್ ಆದರೂ ಕೂಡಬಲ್ಲೆ ನಾನು ನನ್ನ ಏಜ್ ಪ್ರಕಾರ. ಎಲ್ಲರೂ ಮೆಡಿಟೇಷನ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಇನ್ನೂ ಹೆಚ್ಚು ಪ್ರಚಾರ ಆಗಲಿ ಅಂತ ಬಯಸ್ತೇನೆ. ನಮಸ್ಕಾರ. ನನ್ನ ಹೆಸರು ಕುಬೇರಪ್ಪ ಮಾದನಗುಂಡಿ ಲಕ್ಷ್ಮಿ. ನನ್ನ ಹೆಸರು ನಮ್ಮ ಹುಡುಗರು ಧ್ಯಾನಕ್ಕೆ ಹೋದ್ರಿ. ನಾವು ಅವ್ರಲಿದ್ದಾನ ನಾವು ಮೇಡಮರ್ ಅಂತೇಳಿ ಹೋದ್ರಿ ಧ್ಯಾನ ಮಾಡಕ್ಕೆ. ನಮಗೆಲ್ಲ ಇದನ್ನ ಅನ್ನಿಸ್ತು ರೀ. ನಮ್ಮ ಮಕ್ಕಳು ಹೋಗ್ತಾ ನಾವು ಏನು ಹೋಗ್ತಿರ್ಬಿಡು ಅಂತ ಅಂದ್ವಿ. ಆಮೇಲೆ ನಾವು ಹೋದ್ವಿ. ನಮಗೂ ಚಲೋ ಅನ್ನಿಸ್ತು. ಮನ್ಯಾಗೆಲ್ಲ ನಮಗೂ ಆರೋಗ್ಯ ಇದು ಇತ್ತು. ಅವಲ್ಲಿದ್ದ ಚಲೋ ಅನ್ನಿಸ್ತೈತ್ರಿ. ಈಗೇನು ತೊಂದರೆ ಇಲ್ಲ. ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿದ್ದಿಲ್ಲರಿ. ಇದೇ ಮೇಡಮರು ಅಂತೆಲ್ಲ ಹೋಗಿ ಕಲ್ತ್ರಿ ನಾವು. ಆಮೇಲೆ ನಾವು ಹೋಗ್ಕೊಂತ ಈಗ ದಿವಸ ಒಂದಕ್ಕೂ 1 ತಾಸು ಧ್ಯಾನ ಮಾಡ್ತೀವಿ. 5ರಿಂದ 6 ತನಕ ಮಾಡ್ತೀವಿ. ಗ್ರೂಪ್ ಎನರ್ಜಿ ಹೋಗ್ತೀವಿ. ಚಲೋ ಅನ್ನಿಸ್ತೈತ್ರಿ. ಆರೋಗ್ಯ BP, ಶುಗರ್ ಮತ್ತು ಇದು ಥೈರಾಯ್ಡ್ ಅವೆಲ್ಲ ಇತ್ತು. ಈಗ ಒಂದು ಗುಳ್ಗಿ ಬಿಡಿಸ್ಯಾರ್ರಿ. ಈಗ ಚಲೋ ಆರಾಮಾಗೈತ್ರಿ. ಮನೆಯಲ್ಲಿ ನಮ್ಮ ಮಕ್ಕಳು, ಹಳೆಯರು, ಮೊಮ್ಮಕ್ಕಳು ಎಲ್ಲರೂ ಅದಾರೆ. ನಮ್ಮ ಮಗ ಅದಾನ್ರಿ, ಸೊಸೆ ಅದಾರ. ಅವ್ರು ಬೆಂಗಳೂರಾಗ ಇರ್ತಾರೆ. ನಾವು ಇಲ್ಲಿ ಮಕ್ಕಳು, ನಾವು ನಮ್ಮ ಮನೆಯವರು ಎಲ್ಲರೂ ಇರ್ತೇವೆ ರೀ. ಚಲೋ ಅನ್ನಿಸ್ತೈತ್ರಿ. ಆರೋಗ್ಯ ಏನು ಹಂಗೇನು ಇದು ಇಲ್ರಿ. ಅದು ಹೋಗ್ಬೇಕು, ಆ ಟೈಮ್ ಆದ್ಕೂಡ ಹೋಗ್ಬೇಕು ಅನ್ನಿಸ್ತೈತ್ರಿ ಧ್ಯಾನಕ್ಕೆ. ಮನ್ಯಾಗ ಎಲ್ಲ ಕೆಲಸ ಬಿಟ್ಟು ಹೋಗ್ಬೇಕು ಅನ್ನಿಸ್ತೈತಿ. ಅಲ್ಲಿ ಹೋಗಿ ಬಂದು ಕುಂತಿಂದ ಆಮೇಲೆ ಸಮಾಧಾನ ಭಾಳ ಚಲೋ ಅನ್ನಿಸ್ತೈತಿ. ಮತ್ತು ಆಮೇಲೆ ಇದಕ್ಕೆ ಹೋಗಿರ್ತೀವಿ ರೀ ಬೆಂಗಳೂರಿಗೆ. ಅಲ್ಲೇ ಪಿರಮಿಡ್ಗೆ ಹೋಗಿರ್ತೀವಿ ರೀ. 1 ದಿವಸ 2 ದಿವಸ ಇದ್ದು ಬರ್ತೀವಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.